ಕೇಳಿ ದಯವಿಟ್ಟು ಹೋಗ್ಬೇಡಿ. ಅವತ್ತು ನೀನ್ ಮಾಡಿದ ತಪ್ಪನ್ನ ನಾವು ಕ್ಷಮಿಸ್ಬಿಟ್ಟು, ಆದ್ರೆ ಇವತ್ತು ನಿನ್ನ ಮಗಳು ಅದೇ ತಪ್ಪನ್ನು ಮಾಡವಳೆ. ಯಾವುದೇ ಕಾರಣಕ್ಕೂ ನಾವು ಅವಳನ್ನ ಕ್ಷಮಿಸಕ್ಕಿಲ್ಲ. ಅವಳನ್ನ ಕಂಬಕ್ಕೆ ಕಟ್ಟಾಕಿ ತಲೆ ಬೋಡಿಸಿ ಕತ್ತೆ ಮೇಲೆ ಕುಡಿಸಿ ಊರ್ ತುಂಬ ಮೆರವಣಿಗೆ ಮಾಡಿಸ್ತೀವಿ. ನಮ್ಮೂರಿನಲ್ಲಿ ಯಾವ ಹೆಣ್ಣೈಕಳು ಇಂಥ ತಪ್ಪು ಮಾಡಬಾರ್ದು, ಹಂಗೆ ಬುದ್ಧಿ ಕಲಿಸ್ತೀವಿ. ಏಯ್ ಕಟ್ಟಾಕ್ರು. ನಿನ್ನ ಬಲ ನಿನ್ನನ್ನು ಕಾಪಾಡೋದು ಸಹಜ. ಆದ್ರೆ ನೀನು ಬೇರೆಯವರ ಕಷ್ಟಕ್ಕೆ ಸ್ಪಂದಿಸಿದ್ರೆ ಮಾತ್ರ ನೀನು ಮನುಷ್ಯ ಅನ್ನಿಸ್ಕೊಳ್ಳೋದು. ಕಷ್ಟದಲ್ಲಿದ್ದವನ್ನ ನೋಡಿ ಕೈ ಬೀಸೋನು ದೊಡ್ಡವನಿರ್ಬೋದು, ಆದ್ರೆ ಕೈ ಹಿಡಿಯೋನು ದೇವ್ರು. ನೀನು ಯಾರಿಗೆ ಸಹಾಯ ಮಾಡಿದ್ರು ಆ ಜೀವಕ್ಕೆ ಜನ್ಮ ಕೊಟ್ಟ ತಾಯಿಯ ಒಡಿಲು ತಂಪಾಗುತ್ತೆ. ನೀನ್ ಯಾರ ಕಷ್ಟಕ್ಕೆ ನಿಂತರು ಅಮ್ಮನ ಕಷ್ಟಕ್ಕೆ ನಿಂತ ಹಾಗೆ ಅನ್ನೋದನ್ನ ಮಾತ್ರ ಮರಿಬೇಡ. ನನ್ನ ತಾಳಿ ಕಡಿತೇನೆ. ಏನ್ ದಣಿ ಸಿಟ್ಟೆ ಇದನ್ನ ಒಪ್ಪಿಸ್ಬಿಟ್ಲು? ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಅಕ್ಕಿ ಬಲೆ ಬೀಸಿದ್ದೆ ಯಾರೋ, ಅಕ್ಕಿನ ಒತ್ಕೊಂಡೋಯ್ತಾರದೆ ಯಾರೋ. ನನ್ನ ಮಗಳು ಜೀವ ಉಳಿಸಿದಿರ ನೀವು. ನೋಡಿ, ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನೀವಿನ್ನು ಹೊರಡ್ಬೋದು. ನಾವು ಈ ಊರು ಬಿಟ್ಟು ಹೊರಟೋಗ್ತೀವಿ. ಸರಿ, ನಾನಿನ್ನು ಹೊರಡ್ತೀನಿ. ಆದ್ರೆ ಒಂದ್ ಮಾತು, ಇಲ್ಲಿ ನಡೆದಿದ್ದು ಇಲ್ಲೇ ಮುಗೀತು. ಇನ್ನು ಮುಂದೆ ಊರಿಗಾಗ್ಲಿ ನಿಮಗಾಗ್ಲಿ ನನ್ನ ಮತ್ತೆ ಹುಡುಗಿ ಮಧ್ಯೆ ಆಗಲಿ ಯಾವುದೇ ಸಂಬಂಧ ಇರೋದಿಲ್ಲ. ನಾನಿನ್ನು ಹೊರಡ್ತೀನಿ. ಅಯ್ಯೋ 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 ಅಯ್ಯೋ, ಏನ್ ನಡೀತಾ ಇತ್ತಿಲ್ಲಿ? ಕಟ್ಕೊಂಡಿರೋ ಹುಡುಗಿನ ಒಬ್ಬೊಂಟಿಯಾಗಿ ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ಯಾ? ಅಯ್ಯಯ್ಯೋ, ಬನ್ರಪ್ಪ, ಬನ್ರಣ, ಬನ್ನಿ ನಿಂಗಣ, ಗೋವಿಂದಣ್ಣ, ಸೀತಣ್ಣ, ಎಲ್ಲ ಬನ್ನಿ. ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿ ಈ ಸಿಟಿ ಆಯ್ತಾ ಅವಳ ಒಬ್ಬೊಂಟಿಯಾಗಿ ಬಿಟ್ಟು ಪ್ಲಾನ್ ಮಾಡ್ಕೊಂಡವನೆ. ಬಿಟ್ಟೋಗ್ತಾನಂತ? ಅದೆಲ್ಲ ಸಾಧ್ಯ ಇಲ್ಲ. ಕಟ್ಕೊಂಡ್ಮೇಲೆ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಅದೇನ್ ಬಿಟ್ಟೋಗ್ಬಿಡ್ತಾನೆ? ನಾನು ನೋಡೇ ಬಿಡ್ತೀನಿ. ನಿಂಗಣ್ಣ, ಅದು ಹಾಗಲ್ಲ. ಅದು ಇವತ್ತಿನ ದಿನ ಚೆನ್ನಾಗಿಲ್ವಂತೆ, ಇನ್ನೊಂದ್ ದಿನ ಬಂದು ಕರ್ಕೊಂಡು ಹೋಗ್ತಾರೆ. ಅದಂಗೆ ಆದತ್ತು ಶಾಂತಕ್ಕ? ತಾಳಿ ಕಟ್ಟಿದ್ಮೇಲೆ ಇವನ್ ಕೈ ಕೊಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇವತ್ತು ದಿನ ಗಳಿಗೆ ಚೆನ್ನಾಗಿಲ್ಲ ಅಂತ ಏನೋ ನಿಮಗೆ ಹೇಳಿದ್ದು? ಎಲ್ಲ ಚೆನ್ನಾಗಿ ಐತೆ. ಸುಮ್ಕೆ ಅಳಿಯನ್ ಜೊತೆ ಮಗಳನ್ನ ಕಳಿಸ್ಕೊಡು. ನೋಡಿ, ನಾನು ಈ ಹುಡುಗಿನ ಕರ್ಕೊಂಡು ಹೋಗೋದಿಕ್ಕಾಗಲ್ಲ. ಏನ ಕರ್ಕೊಂಡು ಹೋಗಕ್ಕಾಗಿಕ್ಕಿಲ್ವಾ? ನಿನ್ ಕಾರು ಈ ಊರ್ನ ಅದ್ ಹೆಂಗ್ ದಾಟುತ್ತೋ ನಾನು ನೋಡೇ ಬಿಡ್ತೀನಿ.
ವಾ ಯಾಕೆ ಹೇಳ್ಬಿಡು ನಿಂಗಣ್ಣ, ನನಗ್ ತಾಳಿ ಕಟ್ಟಿರೋ ಗಂಡಂಗೆ ಹೆದರಿಸ್ತಾ ಇದೆಯಾ? ಅಮ್ಮ ನಿನ್ ಬಾಯಿಲಿ, ರೀ ನೀವು ಬನ್ನಿ. ಬಿಡ್ರಿ. ನೋಡಿ ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ಸಿಟಿನಲ್ಲಿ ಎಲ್ಲಾದ್ರೂ ಇಳಿಸ್ಬಿಡಿ. ನನ್ನ ಹತ್ರ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋ ದುಡ್ಡಿದೆ. ನನ್ನ ಹತ್ರ ಸ್ವೀಟ್ ಅಂಗಡಿ ತೆಗಿತೀನಿ. ಅಮ್ಮನ್ನ ಆಮೇಲೆ ಕರ್ಸ್ಕೊತೀನಿ. ಲಡ್ಡು ನೀನೊಬ್ಳೆ? ಅಮ್ಮ ಏನು ಆಗಲ್ಲ, ನಾನೇನ್ ಸಿಟಿನಲ್ಲಿ ಓಡಾಡಿಲ್ವಾ, ನಂಗೆಲ್ಲ ಗೊತ್ತಾಗುತ್ತೆ. ಸರ್ ಯಾವ್ದೋ ಒಂದು ಹುಡುಗಿನ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಡಿ ಸರ್. ಇಲ್ಲಿಂದ ಹೋಗಕ್ ನಮ್ಗೆ ಇದೊಂದೇ ದಾರಿ ಸರ್ ಇರೋದು. ಎಲ್ಲ ನನ್ನ ಕರ್ಮ. ಬಂದು ಬಂದು ನಾನು ಯಾಕೆ ಇಲ್ಲಿ ತಗ್ಲಾಕೊಂಡೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ನನ್ನ ಮಗಳು ಇದೇ ದಿಕ್ಕಲ್ಲಿ ಹೋಗ್ಬೇಕು ಅಂತ ದೇವ್ರು ಬರ್ದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಇವಳನ್ನ ಸಿಟಿ ತನಕ ಬಿಟ್ಬಿಡಿ. ಸರಿ, ಸಿಟಿಗೆ ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡಿದ್ಮೇಲೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಇನ್ನು ಯಾವತ್ತೂ ಕಣ್ಣಿಗೆ ಕಾಣಿಸ್ಕೊಂಬಾರ್ದು. ವಾ ಯಾಕೆ ಹೇಳ್ಬಿಡಿ, ನಾನು ಯಾಕೆ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳಿ? ಕಾಣಿಸ್ಕೊಳ್ಳೋದೇ ಇಲ್ಲ, ನೀವು ಚಿಂತೆನೆ ಮಾಡಬೇಡಿ.